ಯಲಹಂಕದ ಕೋಗಿಲು ಲೇಔಟ್ಗೆ ಬಿಜೆಪಿಯ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಬೇರೆ ರಾಜ್ಯದವರಿಗೆ ವಸತಿಯನ್ನು ನೀಡಬಾರದು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಕೋಗಿಲು ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಆದಮೇಲೆ ಮನೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಏನು ಭರವಸೆ ಕೊಡ್ತಲ್ಲ, ಅದಾದ್ಮೇಲೆ ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ ಇದೀಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಪ್ರತಿಯೊಬ್ಬರ ಮಾಹಿತಿಯನ್ನ ಬಿಜೆಪಿಯ ನಿಯೋಗ ಸಂಗ್ರಹಿಸ್ತಾ ಇದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ನಿಯೋಗ ಕೋಗಿಲು ಲೇಔಟ್ಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಬಾಂಗ್ಲಾ ವಲಸಿಗರಿಗೆ ಸರ್ಕಾರ ಬೆಂಬಲವನ್ನ ಕೊಡ್ತಾ ಇದೆ ಅಂತ ಕಿಡಿಕಾರಿದೆ. ಸರ್ಕಾರದ ವಿರುದ್ಧ ಶಾಸಕ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರಿಗೆ ಮಾತ್ರ ಮನೆಯನ್ನ ಕೊಡಬೇಕು, ಹೊರಗಿಂದ ಯಾರು ವಲಸೆ ರೀತಿ ಬಂದಿದ್ದಾರೆ ನೋಡಿ ಅವರಿಗೆ ಮನೆಯನ್ನ ಯಾಕೆ ಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರ ಓಲೈಕೆ ರಾಜಕೀಯಲ್ಲಿ ಅದನ್ನ ನಿಲ್ಲಿಸಬೇಕು ಅಂತ ಕಿಡಿಕಾರಿದ್ದಾರೆ. ಓಲೈಕೆ ರಾಜಕಾರಣ ಮಾಡುವಂಥದ್ದು ಬೇಡ. ಇನ್ನ ಕೋಗಿಲು ಬಳಿ ಪ್ರತಿಭಟನೆಗೆ ಬರ್ತಿದ್ದ ಶಾಸಕ ಗೋಪಾಲಯ್ಯ ಅವರನ್ನು ಕೂಡ ಮಾರ್ಗ ಮಧ್ಯೆಯೇ ತಡೆ ಹಿಡಿಯಲಾಗಿದೆ. ಇಲ್ಲಿ ಶಾಸಕ ಗೋಪಾಲಯ್ಯ ಕೂಡ ಸ್ಥಳಕ್ಕೆ ಬರ್ತಾ ಇದ್ರು. ಅವರನ್ನ ಅರ್ಧ ಮಾರ್ಗ ಮಧ್ಯದಲ್ಲೇ ನಿಲ್ಲಿಸಲಾಗಿದೆ. ಸದ್ಯಕ್ಕೆ ಬಿಜೆಪಿ ಯಾವಾಗ ಕೋಗಿಲು ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಆಯ್ತು ನೋಡಿ ಆವಾಗಿಂದಲೂ ಹೇಳ್ತಿರುವಂತದ್ದು ಒಂದೇಲಿ ವಲಸಿಗರಿಗೆ ಮನೆಯನ್ನ ಕೊಡಬಾರ್ದು ಅನ್ನೋ ವಿಚಾರ. ಬಾಂಗ್ಲಾದೇಶದಿಂದ ಬಂದವರು ಈಗೇನ್ ಹೇಳ್ತಾ ಇದ್ದಾರೆ, ಅದು 280 ಆಗಿದೆಯಂತೆ. ಅಣ್ಣ ಇನ್ ಸ್ವಲ್ಪ ಇನ್ನೊಂದು ವಾರ ಲೇಟ್ ಮಾಡಿ ಅದು 2800 ಆಗೋತತೆ. ಎಲ್ಲೆಲ್ಲಿದ್ದಾರೋ ಬಾಂಗ್ಲಾದೇಶದವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ಇವತ್ತು ಕೋಗಿಲಿಗೆ ಬರ್ತಾ ಇದೆ, ಬ್ಯಾಟ್ರಾಯನ್ಪುರಕ್ಕೆ ಬರ್ತಾ ಇದೆ. MLA ಪತ್ತೆ ಇಲ್ಲ. ಯೋಚನೆ ಮಾಡ್ಬೇಕಲ್ಲ, ದೇಶದ ಪ್ರಶ್ನೆ, ನಮ್ ಪ್ರಶ್ನೆ ಅಲ್ಲ. ನಾವಿರ್ತೀರಿ, ನಾವು ಹೋಗ್ತೀರಿ. ಆ ದೇಶ ಭಾರತೀಯ ಜನತಾ ಪಾರ್ಟಿಗೆ ಈ ತರ ಎಲ್ಲೆಲ್ಲಿ ಜಾಗ ಸಿಗ್ತದಲ್ಲಿ ಗುಡಿಸ್ಲು ಹಾಕಿದ್ರೆ ಅವ್ರಿಗೆ ಸಕ್ರಮ ಮಾಡುವಂಥದ್ದು. ಇದು ನಮಗೆ ಇರ್ತಕ್ಕಂಥ ಬಹಳ ದೊಡ್ಡ ಡೇಂಜರಸ್. ಇದಕ್ಕೆ ನಾವು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಬೇಕು. ಕಾಂಗ್ರೆಸ್ ಅವರು ಕೂಡ ಮುಂದೆ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇದನ್ನು ತಡಿಬೇಕು. ನಮ್ಮಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಕೂಡ ನಮ್ಮ ದೇಶದಲ್ಲಿರೋರಿಗೆ ಇವರು ಕಾನೂನು ವಿರೋಧಿಗಳು, ಸಂವಿಧಾನದ ವಿರೋಧಿಗಳು. ಅಲ್ಲಿ ಕೇವಲ 5-6 ಜನರು ಮಾತ್ರ ದಲಿತರಿದ್ದಾರೆ. ನಾವು ದಲಿತರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಆಯ್ತಪ್ಪ. ಎಷ್ಟು ಈಗಾಗಲೇ ಲಕ್ಷಗಟ್ಟಲೆ ಜನರು ದುಡ್ಡು ಕಟ್ಟಿ ಕಾಯ್ತಾ ಇದ್ದಾರೆ. ನೀವೇನಾದ್ರೂ ಇದನ್ನು ಮೀರಿ ಆ ಬೈಪನಹಳ್ಳಿಯಲ್ಲಿ ನಾವು ಕಟ್ಟಿರೋ ಮನೆಗಳಿಗೆ ಏನಾದರೂ ನೀವು ಮನೆಗಳನ್ನ ಇಲ್ಲಿ ವಾಸ ಮಾಡಿದವರಿಗೆ ಕೊಟ್ಟಿದ್ದೇ ಆದರೆ ನೀವು ಬರೆದಿಟ್ಕೊಳ್ಳಿ. ನಮ್ಮ ಮುಖಂಡರುಗಳೆಲ್ಲರೂ ನಾವು ತೀರ್ಮಾನ ಮಾಡಿದ್ದೇವೆ. ಯಾವ್ಯಾವ ದಲಿತರು ಮನೆಗೆ ದುಡ್ಡು ಕಟ್ಟಿ ನಿಂತು ಕಾಯ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನೂ ತಗೊಂಡೋಗಿ ಆ ಕಟ್ಟಿರೋ ಮನೆಗಳಲ್ಲಿ ನುಗ್ಗಿಸ್ಬಿಡ್ತೇವೆ. ನಾವು ಬಿಡೋದಿಲ್ಲ. ಕೋಗಿಲು ಲೇಔಟ್ ವಿಚಾರದಲ್ಲಿ ಕೈ ಕಮಲ ಪೋಸ್ಟರ್ ವಾರ್ ನಡೀತಾ ಇದೆ. ಹಣ ಪಡೆದು ಶೆಡ್ಗೆ ಅನುಮತಿಯನ್ನ ನೀಡಿದ್ರಂತೆ ವಿಜಯ್ ಮತ್ತು ವಜೀಂ ಅನ್ನೋ ವ್ಯಕ್ತಿಗಳು. ಈ ವಿಜಯ್ ಮತ್ತು ವಜೀಂ ಯಾರು ಅಂತ ಈಗ ಚರ್ಚೆ ಆಗ್ತಾ ಇದೆ. ಕೃಷ್ಣ ಭೈರೇಗೌಡ ಜೊತೆ ವಜೀಂ ಇದ್ದಂತಹ ಫೋಟೋ ವೈರಲ್ ಆಗಿತ್ತು. ಬಿಜೆಪಿಗರು ಇದನ್ನು ಹಿಡ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ರು. ಈಗ ಎಸ್ಆರ್ ವಿಶ್ವನಾಥ್ ಜೊತೆ ವಿಜಯ್ ಇರೋ ಫೋಟೋ ವೈರಲ್ ಆಗ್ತಾ ಇದೆ. ಯಲಹಂಕದಲ್ಲಿ ಎರಡೂ ಕಡೆಯವರ ಪೋಸ್ಟರ್ ವಾರ್ ನಡೀತಾ ಇದೆ. ಒಂದು ಕಡೆ ಬಿಜೆಪಿಗರು, ಇನ್ನೊಂದು ಕಡೆ ಕಾಂಗ್ರೆಸ್ನವರು. ಬಿಜೆಪಿಗರು ಮೊನ್ನೆ ಕೃಷ್ಣ ಭೈರೇಗೌಡ ಜೊತೆ ವಜೀಂ ಇರುವಂತಹ ಫೋಟೋವನ್ನ ವೈರಲ್ ಮಾಡಿಬಿಟ್ಟಿದ್ರು. ಸೊ ಈಗ ಕಾಂಗ್ರೆಸ್ಗರ ಸರದಿ. ಕಾಂಗ್ರೆಸ್ನವರು ಕೂಡ ಈಗ ಎಸ್ಆರ್ ವಿಶ್ವನಾಥ್ ಜೊತೆ ಇರುವಂತಹ ಫೋಟೋವನ್ನ, ವಿಜಯ್ ಎಸ್ಆರ್ ವಿಶ್ವನಾಥ್ ಜೊತೆ ಇರುವಂತಹ ಫೋಟೋವನ್ನ ಹರಿಬಿಟ್ಟು ಸುಳ್ಳು ಶೋಧನಾ ಸಮಿತಿ ಅಂತ ಹೇಳಿಕೊಂಡು ಪೋಸ್ಟರ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಜಾಗ ಒತ್ತುವರಿ ಮಾಡಿರುವಂಥದ್ದು ತೆರವು ಮಾಡಿದಾಗ ಈಗ ಅದು ರಾಜಕೀಯ ತಿರುವನ್ನ ಪಡ್ಕೊಂಡು ಮಾರಾಮಾರಿಗೆ ವಾಕ್ಸಮರಕ್ಕೆ ಕಾರಣ ಆಗಿದೆ.